ಇರೋದ್ರಲ್ಲೇ ಸುಧಾರಿಸ್ಕೊಳ್ಳೋದೇ ಕಷ್ಟ ನಂಜೇಗೌಡ. ನಿನಗೆ ಹೊಸಕೋಟೆ ಸವಾಸಕ್ಕೆ ಯಾಕೆ ಹೋಗ್ತಾ ಇದೀಯಾ? ನನಗಿಷ್ಟ ನಂಜೇಗೌಡ್ರೆ, ನೀವು ತಾವು ಅಂತ ಮಾತಾಡಕ್ ನನಗಿಷ್ಟ. ನೀನ್ ಬಿಡೋದೇ ಇಲ್ವಲ್ಲ. ಏಕವಚನದಾಗ ಮಾತಾಡಿದ್ರೆ ಏಕವಚನದಲ್ಲೇ ಉತ್ತರ ಸಿಗ್ತದೆ ನಿನ್ಗೆ ನಂಜೇಗೌಡ. ಅರ್ಥ ಮಾಡ್ಕೋಬೇಕಲ್ಲ ನೀನು. ಮೊನ್ನೆ ಯಾರ ತಿಳ್ಕೊಂಡು ಮಾತಾಡ್ತೀಯ ಪ್ರೆಸ್ ಮೀಟ್ ಅಲ್ಲಿ ಅನ್ಕೊಂಡೆ, ಕೇಳಲಿಲ್ಲ ನೀನು. ನಿಂಗೆ 4 ಜನ ಎದುರು ಕಾಣಿಸ್ತಾರೆ, ಮೈ ಒದರ್ತದೆ ನಿನಗೆ. ನೀನೆಲ್ಲ ಕಾಸು ಕೊಟ್ಟು ಕರ್ಕೊಂಡ್ ಬಂದಿರೋದು, ಫೋನ್ ಮಾಡಿ ಕರ್ಸ್ಕೊಂಡ್ರೋದು. ಇಲ್ಲಿರೋ ನಮ್ಮ ಮುಖಂಡರುಗಳಿಗೆ ಯಾರಿಗಾರ ಒಂದು 10 ಜನ ಹಿರಿಯರು ಬಿಟ್ಟರೆ ಯಾರ್ಯಾರು ಫೋನ್ ಮಾಡಿದ್ದನ್ನ ಕೇಳ್ತಾರೆ. ಗಾಡಿಗಳಿಗೆ ದುಡ್ಡು ಮನೆಯಿಂದ ಬೆಳಿಗ್ಗೆ ಬಡ್ಕಂಡು ಮನೆ ಮಕ್ಕಳೆಲ್ಲ ಕರ್ಕೊಂಡಿದ್ದೀರಿ. ಬ್ರದರ್ ಬನ್ನಿ, ಸಿಸ್ಟರ್ ಬನ್ನಿ, ನನ್ನ ಮರ್ಯಾದೆ ಹೋಗ್ಬಿಟ್ಟದೆ, ಬೈದ್ಬಿಟ್ಟಾರೆ. ಏನಕ್ಕಪ್ಪ ಬೈತೀರಿ ನಿನ್ನ ನಂಜೇಗೌಡ? ಸರ್ವೆ ನಂಬರ್ 1 ಗೋಮಾಳ ಅಂತ ಹೇಳಿದ್ಯಾ, ನಮ್ಮ ತಂದೆಯವರು ಹಾಕೊಂಡವ್ರೆ ಅಂತ ಹೇಳಿದ್ಯಾ. ಸರ್ವೆ ನಂಬರ್ 1 ಬಂದು ಕೋಟೆಯಲ್ಲಿ ಗ್ರಾಮ ಠಾಣ, ಇಡೀ ಊರು ಅದ್ರಲ್ಲಿ ಇರೋಂಥದ್ದು. ನಿಮ್ಗೆಲ್ಲ ಮಾಹಿತಿಗಳು ಕೊಡ್ತೀನಿ. ದಿಶಾಂಕ್ ಮ್ಯಾಪ್ ಕೂಡ ಇದೆ. ಸರ್ವೆ ನಂಬರ್ 1 ಗೋಮಾಳ. ಮನೆಗಳು ಕಟ್ಕೊಂಡ್ರ ನಮ್ದು ಎಷ್ಟು ಗುಂಟೆ ಇದೆ ಗೊತ್ತೇ? ಅದ್ರಲ್ಲಿ ಒಂದು 5 ಗುಂಟೆ ಇರ್ಬೋದು. ಮನೆ ಪಕ್ಕ ತಿಪ್ಪೆ. ಅವತ್ತಿಂದ ನಾವು ಅನುಭವದಲ್ಲಿ ಇರ್ತೀವಲ್ಲ ಅದು. ನಂಜೇಗೌಡ, ನಿನ್ಗೆ ಯಾರು ಮಾಹಿತಿ ಕೊಟ್ಟರ ನೀನು ಉಗಿಸ್ಕೊಂಡ್ಲಿ ಅಂತ ಕೊಟ್ಟಿರೋದು. ಉಗಿಸ್ಕೊಂಡ್ಲಿ ಅಂತ ಕೊಟ್ಟಿರೋದು. ಸರ್ವೆ ನಂಬರ್ 1 ಗೋಮಾಳ ಅಂತ ಹೇಳಿದ್. ನೀನು ಗೋಮಾಳ ಅಂದ್ರೆ ನೀನ್ ತಲೆ ಹೊಡೆದು ಬರ್ತದೆ. ನೀನ್ ಗೋಮಾಳ ತಿಂದಿ ರೂಢಿ ನಿನ್ಗೆ. ಎಲ್ಲಿ ಗೌರ್ಮೆಂಟ್ ಜಮೀನು ಇರ್ತದೋ ಅಲ್ಲಿ ತಿಂದ್ರೆ ನಿನಗೆ ನೆಮ್ಮದಿ. ಹಂಗೆ ಗೋಮಾಳ ಅಂದ್ರೆ ನಿನ್ ಲೆಕ್ಕದಲ್ಲಿ ಏನಾದ್ರು ಮಾಡಿರ್ತಾರೆ ಅಂತ ವಿತ್ ರೆಕಾರ್ಡ್ಸ್ ಹೇಳ್ತಾ ಇದ್ದೀನಿ. ನಮ್ಮ ತಂದೆ ಹೆಸರಲ್ಲಿರೋದೇ ನೋಡಿ, ಒಂದು 5 ಗುಂಟೆ ಇರ್ಬೋದು. ಎಲ್ಲಾ ರೆಕಾರ್ಡ್ಸು ಪತ್ರಕರ್ತ ನಿಮಗೆ ಕೊಡ್ತೀನಿ. ಆಮೇಲೆ ನೀವು ಅದನ್ನ ಕ್ವಶನ್ ಮಾಡಿ. ಸರ್ವೆ ನಂಬರ್ ಗೋಮಾಳ ಅಂದಿದ್ಯಾ, ಅದು ಗ್ರಾಮ ಠಾಣ, ಇಡೀ ಊರು ಕಟ್ಕೊಂಡಿರೋದು. ನಮ್ಮದು 5 ಗುಂಟೆ ಐತದು, ಕರೆಕ್ಟಾ? ಇನ್ಯಾವುದೋ ಗುಂಡುತೋಪ ಹೇಳಿದ್ಯಾ, ಗುಂಡುತೋಪಾಗೆ ಉಳಿದಿದೆ. ಅಲ್ಲಿ ಮರಗಳು ಬೆಳೆದವೆ, ನಮ್ಮದೇ ಹಾಕೊಂಡಿದ್ದೀವಿ. ಗೌರ್ಮೆಂಟ್ ಯಾವತ್ತು ಬೇಕೋ ತಗೋಬಹುದು. ಸಸ್ಯೋತ್ವ ನೆಡ್ತೋತ್ತು ಅಂತ ನಮ್ಗೆ ಪರ್ಮಿಷನ್ ತಗೊಂಡಿದೀವಿ, ಅದ್ರಲ್ಲಿ ಇದೀವಿ. ಇನ್ನೇನು ಆಯ್ತಾ? ಇದೆಲ್ಲ ಹೇಳ್ತಾ ಇದ್ದೀನಲ್ಲ, ಇದ್ರಲ್ಲೇನೋ ಸುಳ್ಳು ನಂದೇನೋ ಸ್ವಲ್ಪ ಸುಳ್ಳಿದ್ರೆ ನನ್ನ ಮನೆ ಹಾಳಾಗೋಗ್ಲಿ, ಇಲ್ಲ ಅಂದ್ರೆ ನಿನ್ನ ಮನೆ ಹಾಳಾಗೋಗ್ತದೆ. ಪೂರ್ತಿ ಎಲ್ಲ ಇವತ್ತೆಲ್ಲ ಇದೆ. ನೀನ್ ಬಾಯ್ತ ಬಂದ್ಬಿಟ್ಟಿದ್ದೆ ಮೊನ್ನೆ. ನಾನೇನ ಗೌರ್ಮೆಂಟ್ ಅಲ್ಲಿ ಅಧಿಕಾರಿಗಳ ಹತ್ರ ದುಡ್ಡು ತಗೊಂಡಿದ್ರೆ ನನ್ ಶಾಪ ಆಗ್ಲಿ, ನನ್ ಮನೆ ಹಾಳಾಗೋಗಿ ನೀನ್ ಹೇಳ್ಕೊಬಿಟ್ಟಿದ್ಯಾ. ನಾವೇನ್ ಹೇಳೋದು? ನಾನೇನ ತಪ್ಪು ಮಾಹಿತಿ ಕೊಟ್ಟ ಈ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ನನಗೆ ಒಳ್ಳೇದಾಗೋದು ಬೇಡ. ಸರ್ವೆ ನಂಬರ್ 1 ಗೋಮಾಳ ಚೆಕ್ ಮಾಡ್ಕೊಂಡು ನಂಜೇಗೌಡ ಹೋಗಿ ಇನ್ನೊಂದ್ಸಲಿ. ಇದೇನೋ ನೀನು ಇವತ್ತಿಂತಾನೆ ಹೊಸಕೋಟೆಯಲ್ಲಿ ಮನೆ ಮಾಡ್ಕೊಬಿಡು. ನಮ್ದು ಏನೇನೈತೆ ನೀನು ಬದುಕಿನ ತನಕ ಟೈಮ್ ಕೊಡ್ತೀನಿ, ಹುಡುಕು ನೋಡ. ನಮ್ದೇನಾದ್ರು ಇದ್ರೆ ಸಾರ್ವಜನಿಕ ಜೀವನದಲ್ಲೇ ಹೊಸಕೋಟೆಗೆ ಕೊಡ್ತೀನಿ ನಂಜೇಗೌಡ. 405 ವರ್ಷ ನಾನು ಸಾರ್ವಜನಿಕ ಜೀವನದಲ್ಲಿ ನಾನು MLA ಆಗಿದ್ದೆ. ಒಂದು ಹುಡುಕುದೋಣ ನಂದು ಒಂದು. ಬರೀ ಹಿಂದೆ ದೋತಿಯಾ ನನ್ನ ಮೇಲೆ. ಇದು ಭಾರಿ ವಿಶೇಷ. ನೀನು ನನ್ನ ಮೇಲೆ ಆರೋಪ ಮಾಡಿರೋದು ಕಳ್ಳ ಅಂತ ಹೇಳಿದ್ಯಾ ನೀನು ನಂಜೇಗೌಡ, ಕಳ್ಳ ಅಂತ ಹೇಳಿದ್ಯಾ. ನಿಮ್ಗೆಲ್ಲ ಹೇಳ್ತೀನಿ. ನನಗೆ ಸ್ಟೇಟ್ ಆರ್ಡರು, ಗಡಿಪಾರು ಎಲ್ಲ ನಿಜ ಒಪ್ಕೊತಾ ಇದ್ದೀನಿ. ನನ್ನ ಮೇಲೆ FIR ಆಗಿರೋದು ನಿಜ. ನನ್ನ ಮೇಲೆ ಆಗಿದ್ದು ಏನು ಕಾರಣಕ್ಕಾಗಿತ್ತೆ ಗೊತ್ತಾ ನಂಜೇಗೌಡ? ಮಾಲೂರಂಗಲ್ಲ, ಹೊಸಕೋಟೆಯಲ್ಲಿ ಒಂದು ರಕ್ತ ಚರಿತ್ರೆ. ಅದು ಬಡ್ದಾಡ್ಕಂಡು ಹೊಸಕೋಟೆಯಲ್ಲಿ ಇದ್ದಿದ್ದು. ರಾಜಕೀಯಕ್ಕೋಸ್ಕರ ಕಾಸ್ಗಲ್ಲ, ನಾನು ನಮ್ದನ್ನ ಕೆಚ್ಚಿಗೆ ರಾಜಕಾರಣ ಅಲ್ಲಿ ನಡೆಯೋದು. ಅದಕ್ಕಾಗಿರೋದು ನಿಜ. ಕೋಲಾಸನ ಆಗಿದೆ. ನನ್ನ ಮೇಲೆ ವಿಕೃತ ಅಂತ ಹೇಳಿದ್ಯಾ ನೀನು. ಇದನ್ನೆಲ್ಲ ನನಗೆ ಮುಜುಗರ ಹೇಳ್ಕೊಳಕ್ಕೆ ಇಂಥವೆಲ್ಲ ನನ್ನ ಮೇಲೆ ತಂದು ಹೇಳ್ತಾವನಲ್ಲ ಅಂತ ಆಗಿದ್ ನಿಜ. ಈ ರೈಸ್ ಪುಲ್ಲಿಂಗ್ ಅನ್ನೋದು ನಿಮ್ಗೆಲ್ಲ ಗೊತ್ತಿತ್ತಲ್ಲ. 25 ವರ್ಷದ ಹಿಂದೆ ಹುಡುಗರು ನಮಗ್ ಗೊತ್ತಿಲ್ಲ, ಕ್ರಿಕೆಟ್ ಆಡ್ತಾ ಇದೀವಿ ದೊಡ್ಡಗಟ್ಟಿಗೆ ಬಿಲ್ಲಿ. ಕೇಳಿಸ್ಕೇಳ್ರಿ, ಇವನ್ನೆಲ್ಲ ಮಾತಾಡಕ್ ನನಗೆ ಮುಜುಗರ ತಂದ್ಬಿಟ್ಟಿದ್ಯಾ. ಪೂರ್ತಿ ಹೇಳ್ಬಿಟ್ಟು ಆಮೇಲೆ ನಿನ್ನ ಹತ್ರಕ್ಕೆ ಬರ್ತೀನಿ. ಅಕ್ಕಿ ತಕ್ಕ ಕೊನೆಗ ವಿಮರ್ಶೆ ಮಾಡ್ಬಿಟ್ಟೆ. ನೀನ್ ಅಕ್ಕಿ ಹಾಲ್ದೆಲ್ಲ ಎತ್ತೀನಿ ಇವತ್ತು. ಪೂರ್ತಿ ಕೂಲಂಕುಷವಾಗಿ ಹೇಳ್ತೀನಿ.
ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ರೈಸ್ ಪುಲ್ಲಿಂಗ್ ಗೊತ್ತದೆ, ಒಂದು ದಂಧೆ ಅದು. ಅಧ್ಯಕ್ಷೆ, ನನ್ನ ಮೇಲೆ ನಾನು ಬಿಜೆಪಿಗೆ ಸೇರ್ಕೊಂಡಾಗ ಟಿವಿಗಳಲ್ಲಿ ಅದನ್ನೆಲ್ಲ ತಂದಿದ್ರು, ಅದನ್ನೆಲ್ಲ ಅವರೆಲ್ಲ ನೋಡೇ ನನಗೆ ಟಿಕೆಟ್ ಕೊಟ್ಟಿದ್ದು. ಏನಾಯ್ತು, ಈ ಕ್ರಿಕೆಟ್ ಗಡಿಗಿನ ಮೇಲೆ ಆಡ್ತಾ ಇರ್ತೀವಿ, ಎಲ್ಲಾ ಜನ ಇರ್ತಾರಲ್ಲ, ಅದ್ರಲ್ಲಿ ಇದ್ರ ಇನ್ವಾಲ್ವ್ ಆಗಿರೋದು 5 ಜನ ಆಡ್ತಾವ್ರೆ. ಪೊಲೀಸ್ ಅವ್ರು ಬಂದ್ಬಿಡ್ತಾರೆ ಹಿಡಿಯಕ್ಕೆ, ಮಫ್ತಿಲ್ ಇರ್ತಾರೆ, ಗೊತ್ತಿಲ್ಲ ಹುಡುಗ ಬುದ್ಧಿ, ನಮ್ಗೆಲ್ಲ ಗೊತ್ತಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಾರೆ ಪೊಲೀಸರು. ಅರ್ಥ ಮಾಡ್ಕೊಳ್ರಿ, ಆಗಿದ್ದಲ್ಲಿ ದೊಡ್ಡ ಗಟ್ಟಿಗೆ ನೆಪ್ಪಿಲಿ ಪೊಲೀಸರಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ, ಹುಡುಗರು ಗೊತ್ತಾಗಲ್ಲ. ಯಾರು ಇದಕ್ಕೆಲ್ಲ ಕಾರಣ ಅಂದ್ರೆ ನೋಡಿ, ಸೊಣ್ಣಪ್ಪನವ್ರ ಮಗನು ಅಂತ, ಮಂಜುನಾಥ್ ಗೌಡ ಅಂತಿಲ್ಲ ಅವಾಗ ಹೆಸರು, ಮಂಜಣ್ಣ ಅಂತಾನೂ ಇಲ್ಲ, ಸೊಣ್ಣಪ್ಪನವ್ರ ಮಗನು ಅಂತ. ಅವ್ರ ತಂದೆಯವ್ರದ್ದು ತುಂಬಾ ದೊಡ್ಡ ಹೆಸರು, 25 ವರ್ಷ 2001 ಹೇಳ್ತಾ ಇದ್ವಿ. ಏನಾಗ್ತದೆ, ಎಲ್ಲ ಬಿಟ್ಟು ರೈಸ್ ಪುಲ್ಲಿಂಗ್ ಅಂದ್ರೆ ಗೊತ್ತಲ್ಲ, ಅದೇನೋ ಅಕ್ಕಿ ಹಾಕಿದ್ರೆ ಕಪ್ಪಗಾಗ್ತದೆ, ಇದೇ ಒಂದು ದಂಧೆ ಅಂದ್ರೆ ದುಡ್ಡು ಕೇಳಕ್ ಅವ್ರನ್ನ ಮಾಡ್ಕೊಂಡ್ ಬರ್ತಾರೆ. ಅದೆಲ್ಲ ಬಿಟ್ಟು ಓಡಾಕ್ಬಿಟ್ರು. ಒಂದು ವಾರ ಆದ್ಮೇಲೆ ತಂದೆಯವ್ರ ಗಮನಕ್ಕೆ ಬರ್ತದೆ, ಆ ಬಿಟ್ಟೋಗಿರೋ ವಸ್ತು ವಿಗ್ರಹ ಏನ್ ಹೇಳ್ತಾರೆ, ಅದು ಕಾರ್ನೆಲ್ಲ ಇವರೇ ತಗೊಂಡೋಗಿ ಕೊಡ್ತಾರೆ. ಯಾರಿಗೆ? ಪೊಲೀಸರಿಗೆ. ಇವ್ರಿಗೆ ಹುಡುಗರು ತಪ್ಪು ಮಾಡವ್ರೆ ಅಂತ. ಇಲ್ಲ, ನಿಮ್ ಬಗ್ಗೆ ಏನು ಮಾತಾಡಲ್ಲ, ನಿಮ್ದು ಏನು ಇಲ್ಲ ಅದ್ರಲ್ಲಿ ಅಂತ ಹೇಳಿ, ಆಮೇಲೆ ಒಂದು ವಾರ ಆದ್ಮೇಲೆ ನನ್ನನ್ನ ಏನಂತ ಸೇರಿಸ್ತಾರೆ, ಸ್ವರ್ಣಪ್ಪನವ್ರ ಮಗನು ಅಂತ FIR ಅಂತ ಸೇರಿಸ್ತಾರೆ. ನಂಜೇಗೌಡ ಹೇಳ್ತಾ ಇದೀನಿ ಕೇಳೋ, ಇಷ್ಟು ಹೇಳಿದಿನಲ್ಲ, ಇದ್ರಲ್ಲಿ ಏನಾರ ರಷ್ಟು ತಪ್ಪಿದ್ರೆ ನಾನ್ ಇವತ್ತೇ ಹಾಳಾಗ್ ಹೋಗ್ಲಿ, ಇಲ್ಲ ನೀನ್ ತಪ್ಪು ಹೇಳಿದ್ರೆ ನೀನ್ ಹಾಳಾಗ್ ಹೋಗು ನಂಜೇಗೌಡ. ನಾನು ಪೂರ್ತಿ ಕೊಡ್ಬೇಕಾಗಿದ್ದು, ಯಾವಾಗ್ಲೂ ಹೇಳೋ, ನನಗೆ ಮುಜುಗರ ನಮ್ಮ ಕಾರ್ಯಕರ್ತರ ಹತ್ರ ಹೇಳ್ಕೊಳಕ್ಕೆ. ಇಂಥ ಒಂದು ಕೇಸು ನನ್ನ ಮೇಲೆ ಬಿದ್ದಿತ್ತಲ್ಲ, ಕೋರ್ಟ್ಗೆ ಹೋಯ್ತು, ಕೋರ್ಟ್ ಅಲ್ಲಿ ಎಲ್ಲ ತಿಳಿಸಿದ್ವಿ, ಕ್ಲೀನ್ ಚಿಟ್ ಕೊಟ್ಟಿ ನಿರಪರಾಧ ಅಂತ ಹೇಳಿ ಪೊಲೀಸರಿಗೆ ಚೀಮಾರಿಯ ಕಳಿಸ್ತು ಕೋರ್ಟ್. ಇಂಥವ್ರ ಜೀವನಗಳನ್ನ ಹಾಳು ಮಾಡಕ್ ಹೋಗ್ಬೇಡ್ರಿ ಅಂತ. ನಂಜೇಗೌಡ ಕೇಳಿಸ್ಕೊಂಡಪ್ಪ, ಇನ್ನೇನ್ ಬೇಕು, ನಮ್ಮ ಊರಲ್ಲಿ ದೇವಸ್ಥಾನ ಕಟ್ಟಿದೀವಿ, ಎಲ್ಲಾದ್ರೂ ಕರೀತೀನಿ ಓಪನಿಂಗಿಗೆ, ಸುಮಾರು 10 ಕೋಟಿ ವೆಚ್ಚದಲ್ಲಿ ಕಟ್ಟಿದೀವಿ, ಹಳೆಯ ದೇವಸ್ಥಾನ.